ಸೊಸೆ ಆಗ್ಬಾರ್ವ ಅಂತಂದ್ರ ನೀ ಏನ ಸಾಲ ಕೇಳಕ್ ಬರಾಕತ್ತಿಯಲ್ಲ. ನಮ್ಮ ಅಪ್ಪನ ಆಸ್ತಿನ ಸಾಕಷ್ಟು ಐತಿ, ಕೇಳ್ಬೋದು, ಆದ್ರ ಕೇಳಕ್ ಮನಸ್ಸಿಲ್ಲ. ನಿಮ್ಮಪ್ಪ ಸಾಲ ಕೊಡ್ತಾನಂತಂದ್ರ ಅವನಷ್ಟು ಮೂರ್ಖನೇ ಯಾರು ಅಲ್ಲ. ಗೊತ್ತಿದ್ದು ಕೇಳಕ್ ಹೋಗೋದಿಲ್ರಿ. ಈ ಟೈಮ್ದಾಗ ನೀವ್ ಹೆಲ್ಪ್ ಮಾಡಿದ್ರ ನನ್ಗೂ ನನ್ ಗಂಡಗ್ ಚಲೋ ಆಗ್ತೈತ್ರಿ. ನಿನಗ್ ಸಾಲ ಕೊಟ್ಟು ನಾನ್ ಸಹಾಯ ಮಾಡಕ ನಾ ಏನ್ ಕರ್ನನ? ಯಾರಿಗೂ ಬಾಯಿ ತೆರೆದಿಲ್ಲ, ನನ್ನ ಗಂಡನ ಸಲುವಾಗಿ ನಿಮ್ ಮುಂದ್ ಬಾಯಿ ತೆರೆ ಆತ್ರಿ. ಹೌದಾ? ಸಾಲ ಏನೋ ಕೊಡ್ತೀನಿ, ವಾಪಸ್ ನೀ ಹೆಂಗ್ ತಿರ್ಸಕಿ? ಹೇಳಿ ಟೈಮಿಗೆ ಸಾಲ ತೀರಿಸ್ಲಿಲ್ಲ ಅಂದ್ರ ನಾನು ನನ್ ಗಂಡ ನಿಮ್ ಮನ್ಯಾಗ ದುಡ್ಡು ಸಾಲ ತೀರಿಸ್ತೇವ್ರಿ. ಸೌಕಾರ್ ಮಗಳಾಗಿ ಮಿರಿದು ಪ್ರೀತಿ ಮಾಡಿ ಮದುವೆಯಾಗಿ ನೀ ನಮ್ ಮನೆಗ ದುಡಿದ? ಗಂಡನ ಕಷ್ಟಕ್ಕ ಆಸರಾಗಿರ್ತೇನೆ, ಮುಂದೆ ಏನ ಬಂದ್ರು ನಾ ಎದುರಿಸ್ತೇನೆ. ಹಾ, ನಾ ನಿನಗ ಸಾಲ ಕೊಡ್ತೀನಿ. ಸಾಕ್ಷಿಗಂತ ಏನ್ ಇಡಕಿ? ಈಗ ಸದ್ಯಕ್ಕ ನನ್ನ ಮಾತ ನನ್ ಸಾಕ್ಷಿ ರೀ. ವಿಚಾರ ಮಾಡ್ತೀನಿ, ಸಂಜಿತನ ಟೈಮ್ ಕೊಡು. ಏನ್ರಿ, ನನ್ನ ಮಗಳು ಸ್ವಾಭಿಮಾನದಕ್ಕಿ ಅಂಥಾಕಿ ನಿಮ್ಮ ಹತ್ರ ಸಾಲ ಕೇಳಕ್ ಬಂದಾಳಂದ್ರ ಇದನ್ನ ನಾನು ನಂಬೇಕ್ರೆ? ಗಂಡನ ಮನಿ ಪರಿಸ್ಥಿತಿ ಕೆಟ್ಟದ, ಅದಕ್ಕ ಸಾಲ ಕೇಳಕ್ ಬಂದಂಗ ಅನ್ಸತ್ತ. ನನ್ನ ಒಂದು ಮಾತು ಕೇಳಾರ್ದ ಅದೇ ಹಂಗ ನಿಮ್ಮನ್ನ ಕೇಳಿದ್ಲು? ಮದುವೆ ಆಗುವಾಗ್ನ ತಂದಿ ಮಾತ್ ಕೇಳಾರಕಿ, ನಿಮ್ ಮಾತಕಿಗೆ ಕಾಲ್ ಕಸ. ತನ್ನ ಮನೆಗಾಗಿ ತನ್ನ ಸಾಲಕ್ಕಾಗಿ ನನ್ನ ಮಗಳನ್ನ ಮುಂದಿಟ್ಟು ಸಾಲ ಕೇಳಕ್ ಹಚ್ಚಾನ ನೀವ? ಅದು ನಿಮಗೂ ತಿಳಿಬೇಕು, ನಿಮ್ ಮಗಳಿಗೆ ತಿಳಿಬೇಕು. ಬರ್ತೈತಂದ್ರ ಯಾಕೆ ಬೇಡಂತಾನ? ನೋಡ್ರಿ, ಆಕಿ ಕೇಳಾಳಂತ ನೀವೇನು ಸಾಲ ಕೊಡಕ್ ಹೋಗ್ಬೇಡ್ರಿ, ಇದೆಲ್ಲ ಅವನ ಹೇಳಿರ್ತಾನ. ಅದೇನ್ ಆಕೈತಿ ನಾ ನೋಡ್ಕೋತೀನಿ. ನೋಡ್ರಿ, ನಿಮ್ಮ ಮಾತ ಕೇಳಿ ಮದ್ವೆ ಟೈಮ್ನಾಗ ನನ್ನ ಮರ್ಯಾದೆ ನಾ ಕಳ್ಕೊಂಡಿನಿ. ಇಂಥ ಅವಕಾಶ ನಾ ಬಿಡುದಿಲ್ಲ. ಮತ್ ಇಂಥ ಅವಕಾಶ ನಂಗೆ ಸಿಗುತ್ತಾನೆ? ಅಂದ್ರ ಆಕಿಗೆ ಸಾಲ ಕೊಟ್ಟಂಗ್ ಮಾಡಿ ನಾಳೆ ಮಂದ್ಯಾಗ ನನ್ನ ಮಾನ ಕಳಿಬೇಕಂತೀರಿ? ಈಗ ನಿಮಗ ಮಂದಿ ನೆನಪಾದ್ರಲ್ಲ, ಮತ್ತ ಮದ್ವೆ ಟೈಮ್ನಾಗ ನಮಗಂಗ್ ಹಾಗಿರ್ಬೇಡ. ಇನ್ನೂ ಒಂದ್ ಮಾತು ಹೇಳ್ತೀನಿ ನಿಮ್ಗ, ನಿಮ್ಮ ಅಳಿಯನಿಂದ ನಿಮ್ಮ ಮಗ ಜೀವನನ ಹಾಳಾಕೈತಿ. ಅಕ್ಕಿನ ಜೀವನ ಹಾಳಾದ್ರ ನಿಮ್ಮ ಮರ್ಯಾದನ ಹಾಳಾಗೋಕೈತಿ. ಹಂಗೇನಾರ ನನ್ನ ಮರ್ಯಾದೆಗೆ ಧಕ್ಕೆ ಬಂದ್ರ ಅಕ್ಕಿಗೆ ಅವಂಗ ಕಾಗ್ದ ಮಾಡಿಸಿ ನನ್ನ ಮಗಳನ್ನ ನನ್ನ ಮನ್ಯಾಗ ತಂದಿಟ್ಕೋತೀನಿ. ನೋಡುನು ಕೊಟ್ಟು ಮಾತು ಹೆಂಗ್ ಉಳಿಸ್ಕೊಂತೀರಿ ಅಂತೇಳಿ. ಯಾಕಂದ್ರ ಇಷ್ಟ ದಿನ ನೀವೇನ್ ಮಾತು ಕೊಟ್ಟಿದ್ರಲ್ಲ, ಯಾವ್ದು ನಡ್ಸ್ಕೊಂತ ಬಂದಿಲ್ಲ. ನನಗೆ ಹೇಳಾರ ಯಾರಿಗಾರ ಸಾಲ ಬಿಡಕ್ ಹೋಗಿದ್ದೇನ? ಯಾರಿಗೂ ಇಲ್ರಿ. ಯಾಕ? ಸುಳ್ಳು ಮಾತಾಡಕ್ ಹೋಗ್ಬೇಡ. ಕೇಳಕ್ ಹೋಗಿದ್ದೇನ? ಯಾರಿಗೆ ಕೇಳಕ್ ಹೋಗಿದ್ದೆ? ನಮ್ಮಪ್ಪಗಂತೂ ಕೇಳ್ಬೇಡ ಅಂದ್ರಿ, ಗೌಡ್ತಿಗ್ ಕೇಳಕ್ ಹೋಗಿದ್ದೆ. ಗೌಡ್ತಿ ಕೇಳಕ್ ಹೋಗಿದ್ದಿ? ನನ್ನ ಮಾತು ಮೀರಿ ಹೋಗಿದ್ದೇನೆ ಕೇಳಕ್? ಮತ್ತೇನ್ ಮಾಡ್ಲಿ, ನೀವ್ ಚಿಂತೆಯಾಗಿರೋದ ನಂಗ್ ನೋಡಕ್ ಆಗ್ವಲ್ತ. ನಾ ಚಿಂತ್ಯಾಗ ಸತ್ರ ಸಾಯ್ಲೆ. ನನ್ನ ಮಾತು ಮೀರಿ ಇನ್ನೊಬ್ರು ಸಾಲ ಕೇಳೋದು ಏನ್ ಹರಕಾತಿತ್ತ? ನಾ ಏನ್ರ ಹೋಗಿ ಕೇಳತ್ ಹೇಳಿದ್ನೇನ? ಈಗ ನಿಮ್ಮಪ್ಪ ನನ್ನ ಹೆಸರು ಮೇಲೆ ಹೇಳಕತ್ತಾನ. ನಮ್ಮ ಅಪ್ಪನ ಬಗ್ಗೆ ಏನು ವಿಚಾರ ಮಾಡೋದಿಲ್ರಿ, ನಾ ವಿಚಾರ ಮಾಡುದ ನಿಮ್ದಷ್ಟ ರೀ. ನಿಂದ ಏನ್ ತಪ್ಪಿಲ್ಲ. ನೀ ಹೋಗಿ ಗೌಡ್ತಿ ಸಾಲ ಕೇಳಿ, ಗೌಡ್ತಿ ಹೋಗಿ ನಿಮ್ಮಪ್ಪ ತಿಳಿ ತುಂಬ್ಯಾಳ. ನಿಮ್ಮಪ್ಪ ಗೌಡ್ತಿ ನೋಡಿದ್ರೆಲ್ಲ ನಗುವಂಗಾಗೈತಿ. ನಗಲಿ, ನನ್ನ ಮರ್ಯಾದೆ ಹಾಳಾದ್ರೆ ಅಷ್ಟ, 4 ಮಂದಿ ನನ್ನ ನೋಡಿ ಆಡ್ಕೊಂಡ್ರಿ ಅಷ್ಟ. ನಿನಗೇನ್ ಆಗ್ಬೇಕಾಗಿತ್ತು? ಆ ಉದ್ದೇಶ ನನ್ ತಲೆಗಿಲ್ರಿ. ನಾ ಹೋಗಿದ್ದ ನಿಮ್ ಸಲುವಾಗಿ ಹೋಗೇನಿ. ಒದ್ದು, ನಿನಗ್ ಮೊದ್ಲೇ ಹೇಳಿನಿ, ಹಂಗೇನಾರ ಕುತ್ತಿಗೆ ಬರ್ತಂದ್ರ ಗಾಡಿ ಮಾರ್ತೀನಿ ಕರೆ, ಸಾಲ ಮಾಡಲ್ಲ ಅಂತ ಹೇಳಿನಿ. ಯಾವ ಧೈರ್ಯದ ಮ್ಯಾಗ ನೀ ಸಾಲ ಕೇಳಿದಿ? ನೀವೇನ್ ತಿಳ್ಕೊತೀರಿ ತಿಳ್ಕೊರಿ, ನನ್ ಜೀವ ಹೋದ್ರು ಗಾಡಿ ಮಾರಿಸ್ಕೊಡೋದಿಲ್ಲ. ಹೇಳಿದ ಮಾತೆ ಕೇಳಲ್ಲ ಅಂತಿಲ್ಲ, ಮಾತ್ಗೊಮ್ಮೆ ತಿಡ್ಡ ಹಚ್ಚಾಕತಿಲ್ಲ. ಇಲ್ಲ ನಾನ್ ತ್ರಾಸ ನನಗ. ಗೌಡ್ತಿ ಸಾಲ ಕೊಡ್ತೇನಂದ, ನೀವು ನನ್ ಜೊತೆ ಬಂದ್ರ ಸಾಲ ಕೊಡ್ತಾಳ. ಇಬ್ರು ಮಂದಿ ದುಡ್ಡು ತೀರ್ಸೋನ್. ಸಾಲಕ್ ಸಾಲಾಗಿ ಸಾಲ ಹೆಗಲೇರ್ ಕುಂತದ. ಮತ್ ಇನ್ನಷ್ಟ ಆಗ್ಲಾರ ಮಂದಿತಿಕ್ ಹೋಗಿ ಸಾಲ ಬೇಡಿದ್ರ ಊರ್ಲ ಹಾಕೊಳ್ಳೋ ಪರಿಸ್ಥಿತಿ ಬರ್ತದ. ಬೇಡ, ಏನ್ ಹಾಕದ. ಈಗ ಸದ್ಯಕ್ಕ ನೀವೇನ್ ಅಂದ್ರೂ ಆಗೋದಿಲ್ಲ, ಅವ್ರಿಗೆ ಅಪ್ಪ ಅಣ್ಣ ಅಂದ್ರನ ಆಗೋದು. ಈಗೇನ್ ಮಾಡಂದಿ? ಬರ್ರಿ ನನ್ ಜೊತೆ. ಸಾಲ ಕೊಡ್ತೀನಿ, ನಾ ಹೇಳಿದ ಟೈಮ್ಗ ವಾಪಸ್ ಕೊಡ್ಬೇಕಾ? ಒಂದ್ ವೇಳೆ ನೀ ಏನ್ರ ಕೊಡ್ಲಿಕ್ಕಂತಂದ್ರ ನೀನು ನಿನ್ನ ಗಂಡ ಇಬ್ರು ಸೇರಿ ಕಸ ಮುಸ್ರಿರ ಮಾಡಿ ನನ್ನ ಸಾಲ ತೀರಿಸ್ಬೇಕ. ಇದೇನ್ ಆಗೋದಿಲ್ಲ. ಏ ಬಾರ ಸುಮ್ಮೀರಿ, ಆಯ್ತಲ್ರಿ. ನಿಮ್ ಮನ್ಯಾಗ ಕಸ ಮುಸ್ರಿ ಆದ್ರೂ ಮಾಡಿ ಸಾಲ ತೀರಿಸ್ತೇನೆ. ಇಷ್ಟ ದಿನ ನಿನಗ ಕೈಯಾಗ ರೊಕ್ಕ ಆಡಕತ್ತಿತ್ತು, ಅದ್ರ ಬಗ್ಗೆ ನಿಂಗೆ ವಿಚಾರ ಇದ್ದಿದ್ದಿಲ್ಲ. ಸಾಲ ಕೇಳೋದಂತಂದ್ರ
ಅಷ್ಟ್ ಈಸಿ ಅನ್ಸುತ್ತೆ ನಿನಗ? ಗಂಡನ್ ಕಷ್ಟಕ್ಕ ಎಷ್ಟ್ ಸಾಲ ಆದ್ರೇನ್ರಿ ನಾ ತೀರಿಸ್ತೇನೆ. ಆ ಧೈರ್ಯ ನನಗೈತ್ರಿ. ಸಾಲ್ನಾಗ ಸಾಯಕತ್ತದ ಮತ್ ಅಂತೋರ್ತಿಕ್ ಸಾಲ ಮಾಡ್ತೇನೆ ಅಂತಿಲ್ಲ. ತೆಲಿಗಿಲಿ ಕೆಟ್ಟೈತೆ ನಿನಗ? ಏನ್ ಬೇಡ, ಅದ್ ಏನ್ಯಾಕ ಆಗಲೇಕ. ನನ್ ಜೀವನ ನಾನ್ ನೋಡ್ಕೋತೀನಿ. ನಿಮ್ ಜೀವನ ನೀವ್ ನೋಡ್ಕೊಂಡ್ರ ನಿಮ್ ನಂಬಿ ನಾನು ಅದೇನಿ. ನಾನು ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತೈತಿ. ವಿಚಾರ ಮಾಡ್ಸಾಕ ಮನಿ ನಡ್ಸಾಕ ನಾ ಅದೀನಿ. ಇಬ್ರು ಇಲ್ಲಿ ಸಾಲ ಕೇಳಾಕ್ ಬಂದಿರೋ ಏನ ಜಗಳ ಮಾಡಾಕ್ ಬಂದಿರೋ? ಹಂಗೇನಿಲ್ಲ ರೀ, ನೀವ್ ಸಾಲ ಕೊಡ್ರಿ. ನೀವ್ ಹೇಳಿ ಟೈಮಿಗೆ ನಾವ್ ತೀರಿಸ್ತೇವಿ. ಬ್ಯಾಡ್ ಅಂತ ಹೇಳಾಕತ್ತೀನಿ. ಮುಂದಿದ್ದ ಪರಿಸ್ಥಿತಿ ಬಾ ಹದಗೆಡ್ತದ. ಈಗ ನೀವ್ ಸುಮ್ ಕುಂದಿರ್ತೀರಿ ಇಲ್ಲ? ಸಾಕ್ಷಿ ಇಲ್ಲರ ಯಾರಿಗೂ ನಾವು ಸಾಲ ಕೊಟ್ಟಿಲ್ಲ. ನಿಮಗ್ ಸಾಲ ಕೊಡ್ಬೇಕಂತಂದ್ರ ಸ್ವಲ್ಪ ಹಿಂದ ಮುಂದ ನಾನೇ ವಿಚಾರ ಮಾಡ್ಬೇಕಾಕೇತಿ. ನನ್ ಮೇಲ್ ನಂಬಿಕೆ ಇದ್ರ ಸಾಲ ಕೊಡ್ರಿ. ಹಾ, ನೀವ್ ಒಬ್ಬೇಕ್ನ ಬಾ, ಸಾಲ ಕೊಡ್ತೀನಿ. ಬ್ಯಾಡ್ ಅನ್ಸದೈತೆ. ಮಗಳ ಸತ್ತಾಳ ಅದಾಳ ಅನ್ನೋದು ವಿಚಾರ ಮಾಡುವಲ್ಲಿ ಮತ್ತೆ ಗಂಡನ ಮನಿ ಕಷ್ಟ ಅರ್ಥ ಮಾಡ್ಕೋಬೇಕಲ್ಪ. ಹಂಗಂತ ಕಂಡವ್ರ ಹತ್ರ ಸಾಲ ಮಾಡಕ್ಕ ನಿನ್ನ ಬಿಟ್ಟಾನ ನಾವ? ನನ್ ಗಂಡನ ಬಗ್ಗೆ ಅಷ್ಟ್ ಹಗರವಾಗಿ ಮಾತಾಡ್ಬೇಡಪ್ಪ. ಮತ್ತೇನವ ಮೈ ತುಂಬ ಸಾಲ ಮಾಡ್ಕೊಂಡು ಈಗ ನಿನ್ನ ಮುಂದೆ ಬಿಟ್ಟಾನಂದ್ರ ಮತ್ತೇನ್ ತಿಳ್ಕೊಬೇಕನಾ? ಸಾಲ ಸಂಬಂಧ ಊಟ ಬಿಟ್ಟ ಅಡ್ಡಾಡತಾರಪ್ಪ. ನಾ ತಿಳಿದ ನಾ ಸಾಲ ಮಾಡತ್ತೇನೆ. ಇಲ್ಲಿ ನೋಡಿಲ್ಲಿ, ಇನ್ನ ಕಾಲ ಮಿಂಚಿಲ್ಲ. ನನ್ನ ಮಗಳಾಗಿ ಅವನು ಬಿಟ್ಟು ಬಾ, ನಾ ನಿನಗ ಮನೆ ಕರ್ಕೊತೀನಿ. ಅವನ್ ಸಂಬಂಧ ತವ್ರ ಮನಿನ ಬಿಟ್ಟೇನೆ. ನನಗ ಅವ್ರ ಹೆಚ್ಚಪ್ಪ. ಮಗಳ ಮುಂದ ಪರಿಸ್ಥಿತಿ ಬಹಳ ಗಂಭೀರಕ್ಕೆ ಬೀಳ್ತೈತೆ. ಮೊದಲ ನಿನ್ನ ತಲೆಯನ ಹುಚ್ಚು ತೆಗೆದು ಹಾಕದನ. ಆಗೋದಿಲ್ಲಪ್ಪ. ಅವ್ರಿಗೆ ನಾನು ನನಗ ಅವ್ರ ಅಂತ ಹೇಳಿ ಬದುಕತ್ತೇವಿ. ತಂದಿ ಮಾತು ಕಾಲ್ ಕಸ ಮಾಡಿ ನೀ ಅದೆಷ್ಟು ದಿನ ಬದುಕ. ಮುಂದೊಂದ್ ದಿನ ನೀನಾಗೆ ಬಂದು ನನ್ ತಪ್ಪಾಗಿತ್ತಪ್ಪ ಅಂತ ನನ್ನ ಕಾಲ್ ಹಿಡ್ಕೊಂತಿ. ನೆನಪಿಟ್ಕೋ. ಅಂತದ್ ಏನ್ಮಾ ನೀನ್ ಬರೋದಿಲ್ಲಪ್ಪ. ಅಂತದ್ ಬಂದಾಗ ಮಾತಾಡೋಣ. ಹೌದು, ಇದೆಲ್ಲ ಗೊತ್ತಿದ್ದು ಯಾ ಧೈರ್ಯದ ಮೇಲೆ ಆ ಗೌಡ್ತಿ ಹತ್ರ ಸಾಲ ಮಾಡಿದಿ? ಜೀವ್ ಹೋದ್ರುನು ತವ್ರ ಮನಿಗೆ ಬಾಯಿ ತೆಗಿಬಾರ್ದು ಅನ್ನೋ ಧೈರ್ಯದ ಮೇಲಪ್ಪ. ಎಂಥವ್ರ ಮಗಳಾಗಿ ಹುಟ್ಟಿ ಎಂಥವ್ರಂತ ಸಾಲ ಮಾಡಕ್ ಹತ್ತೀವ. ಬಟ್ ನನ್ನ ಮರ್ಯಾದೆ ಕಳ್ಯಾಕಂತನ ಹುಟ್ಟಿದ ಮಗಳ್ ನೀ ಆಗಿ. ಮಗಳ ಕಷ್ಟಕ್ಕ ಆಗ್ಲಾರ ತಂದ್ಯಪ್ಪ. ನೀನ್ ತಗೊಂಡ್ ನಾ ಏನ್ ಮಾಡ್ಲಿ? ಪದ್ಮಿನಿ, ನಾನು ನಿಮ್ಮ ಅಪ್ಪನ ಅಣ್ಣದೇನಿ. ನಿಮ್ಮಪ್ಪ ಹೆಂಗ ಅನ್ನೋದು ನನಗ್ ಗೊತ್ತೈತಿ. ಅದಕ್ಕ ಅಲ್ಲನ ನಾನು ನಿಮ್ಮ ಅಪ್ಪನ ಸಹವಾಸ ಬಿಟ್ಟು ಬೇರೆ ಬಂದಿದ್ದು. ದೊಡ್ಡಪ್ಪ, ನಾ ಅದ್ನೇನು ಕೇಳೋದಿಲ್ಲ. ಆದ್ರೆ ನನ್ ಗಂಡಗೀಗ ಬಾಳ ತ್ರಾಸ ಐತಿ. ನೋಡಬಾ, ಮೊದ್ಲ ಶಾಣ್ಯನ ಮಗಳಾದ ನೀನು ಇಂಥ ಮಣ್ಣು ತಿನ್ನೋ ಕೆಲಸ ಯಾಕೆ ಮಾಡಿದಿ? ನಮಗ್ ಯಾರಿಗೂ ಮನಸ್ಸಿರ್ಲಿಲ್ಲ ಅವನ್ ಕೂಡ ನೀ ಮದುವೆ ಆಗೋದು. ಮುಂದೆ ಇಂಥ ಪರಿಸ್ಥಿತಿ ಬರ್ತೈತಿ ಅಂತ ನಮಗ್ ಮೊದಲ ಗೊತ್ತಿತ್ತು. ಅಪ್ಪ ಹಂಗ್ ಕಾಡತಾರ ಅಂತ ಹೇಳಿ ನಿಮ್ ಕಡೆ ಬಂದೆ ದೊಡ್ಡಪ್ಪ. ನೀವು ಚುಚ್ಚ ಮಾತಾಡತ್ತೀರಲ್ಲ. ನೋಡುವ, ನಿಮ್ಮ ಅಪ್ಪಗ ನನಗ ವೈಮನಸ್ಸು ಬಂದು ಸ್ವಲ್ಪ ನಾವು ದೂರ ಆಗಿರಬಹುದು. ಆದ್ರೆ ಅಣ್ಣ ತಮ್ಮ ಅನ್ನೋದೇನಾರ ದೂರ ಆಕತನವ? ಅವನು ಮರ್ಯಾದೆ ಹೋದ್ರಷ್ಟ, ನನ್ನ ಮರ್ಯಾದೆ ಹೋದ್ರಷ್ಟ. ನಮ್ಮ ಮನಿ ಮರ್ಯಾದೆ ಅಂದ್ರ ಮರ್ಯಾದೆನವಾದು. ಇನ್ನು ನಾ ನಿಮ್ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ ತಗೋ ದೊಡ್ಡಪ್ಪ. ನೋಡುವ, ನನ್ನ ತಿಳುವಳಿಕೆಯಿಂದ ನೀನು ಒಂದು ಮಾತು ಹೇಳ್ತೇನೆ. ನೀನು ಇವತ್ತು ಅವನ ಬಿಟ್ಟು ಬಂದು ಬಿಡು. ಅವನ ಸಾಲನ ತೀರಿಸ್ತೀವಿ, ಮತ್ತ ನೀನು ಮದುವೆನ ವೈಭವದಿಂದ ಮಾಡ್ತೇವ. ತಿಳಿದವರಾಗಿ ನೀವ್ ಹಿಂಗ್ ಮಾತಾಡೋದ? ಮಾತಾಡುವಂತ ಪರಿಸ್ಥಿತಿನ ನೀ ತಂದಿಟ್ಟಿ. ಆಸರಾಗ್ತೀರಿ ಅಂತ ಹೇಳಿ ಮನಿತನ ಬಂದಿದ್ದೆ. ಇನ್ ಯಾವತ್ತೂ ತವ್ರ ಮನಿ ಮಕ್ಕ ನೋಡೋದಿಲ್ಲ. ಇನ್ನೂ ಅವನ್ ನಂಬ್ಕೊಂಡು ನೀ ಬದುಕು ಮಾಡಾಕ್ ಹತ್ತಿ ಅಂದ್ರ ತಲೆ ತಿರುಗಿ ಹಾದಿ ಬೀದಿ ಬಿಕ್ಕಿ ಬೇಡ್ಬೇಕಾಗತ್ತ. ಯಾತ್ರ ನೀವ್ ಹಿಂಗ್ ಮಾತಾಡತ್ರಿ ಅಂದ್ರ ನಿಮ್ ಕಣ್ಣು ಮುಂದ ಬದುಕ್ ತೋರಿಸ್ತೀನಿ, ಬಾಳ ತೋರಿಸ್ತೀನಿ. ನನ್ನ ಮಾತಿಗೆ ನಿಮ್ಮ ಅಪ್ಪನ ಮಾತಿಗೆ ಕಿಮ್ಮತ್ತಿಲ್ಲ ಅಂದಂಗಾತು. ಮಗಳ ಕಷ್ಟನ ನಿಮ್ ಕಣ್ಣಿಗೆ ಕಾಣತಿಲ್ಲ ಅಂದ್ರ ಆ ದೇವ್ರ ಮೇಲೆ ಭಾರ ಹಾಕ್ತೇನೆ. ಪದ್ಮಿನಿ, ಮಧು, ಅವ್ವ, ಏನ್ ಉಪಕಾರ ಮಾಡ್ತಾರ? ಮನ್ಯಾನ ಅಪ್ಪನ ಮಾತು ಕೇಳಿಲ್ಲ, ಸ್ವಾದ್ರ ಅತ್ತಿ ಮಾತು ಕೇಳಿಲ್ಲ, ಯಾರ ಮಾತು ಕೇಳಿಲ್ಲ. ನಿನ್ ಏನ್ ಉಪಕಾರ ಮಾಡೋದು? ಯಾರೊಬ್ರು ಮಾತ್ ಕೇಳಿಲ್ಲ ಅಂತ ಹೇಳಿ ಚುಚ್ಚಿ ಮಾತಾಡಕ್ ಹೋಗ್ಬೇಡ್ರಿ. ಇನ್ನ ನಿನ್ ಸೊಕ್ಕ ಮುರಿದಿಲ್ಲಲ್ಲ? ಅಷ್ಟೊಂದ್ ಸೊಕ್ಕಿತ್ತಂದ್ರ ಇಲ್ಯಾಕ್ ನಮ್ಮನ್ನ ಹುಡ್ಕ್ಯಾಡ್ಕೊಂಡ್ ಬಂದಿ? ನನ್ನ ಗಂಡಗ ಕಷ್ಟ ಬಂದಿತ್ತತ್ತಿ. ಅಪ್ಪಾಗೂ ಏನು ಕೇಳಕ್ ಆಗತ್ತಿಲ್ಲ. ದೊಡ್ಡಪ್ಪನ ಕಡೆ ಹೋದ್ರ ಅವರು ಏನೇನಾರ ಮಾತಾಡ್ತಾರ. ಮತ್ತ ನೀನ
ನಿನ್ನ ಮಾತು ಕೇಳಿ ಇಲ್ಲೇ ನನ್ನ ಕಳ್ಳ ಕೆರೆಗೆ ನಿನಗೆ ಉಪಕಾರ ಮಾಡ್ತಾ ಅಂತಿಳ್ದಿ ನಿನಗೆ ಉಪಕಾರ ಮಾಡಂಗಿಲ್ಲ ಒಂದ್ ಚೆರಿಗೆ ನೀರು ಕೊಡಂಗಿಲ್ಲ. ಸಂಬಂಧ ಅನ್ನೋದ ಇಷ್ಟ ಅತ್ತಿ. ಈಗ ಸಂಬಂಧ ಅರವಾಗೈತೆ ನನಗೆ. ನನ್ನ ಮಗನ ಮದುವೆ ಮಾಡ್ಕೊ ಅಂತ ಹೇಳಿದ್ನಿಲ್ಲ, ಆಗ ಸಂಬಂಧ ಇದ್ದಿದ್ದಿಲ್ಲನ? ಅದು ಅಪ್ಪಾಗ್ ಬಿಟ್ಟಿದ್ದ. ನಿಮ್ಮಪ್ಪ ರೊಕ್ಕ ನೋಡಿದ, ನೀನು ನೋಡ ಅದ್ಯಾವ್ದೋ ಹುಡುಗನ್ ನೋಡಿದಿ. ಆಗ ನಾವ್ ಯಾರು ಬೇಕಾಗಿದ್ದಿಲ್ಲ ನಿನಗ. ಇವತ್ತೊಂದ್ ದಿನ ಎಲ್ಲಾರ್ಗು ಎದುರಾಗಿ ತಪ್ಪು ಕೆಲಸ ಮಾಡಿರ್ಬೋದು, ಮುಂದೊಂದ್ ದಿನ ನನ್ ಗಂಡನ ಜೊತೆ ಜೀವನ ಮಾಡಿ ತೋರಿಸ್ತೇನೆ. ನೋಡಾಕತ್ತೀವಲ್ಲ ಎಷ್ಟು ಚಂದ ಬದುಕಾಕತ್ತಿ, ಎಷ್ಟು ಚಂದ ಜೀವನ ಮಾಡಾಕತ್ತೀವಿ. ಅಲ್ಲ ಇಷ್ಟ ಆದ್ರೂ ನಿನ್ ಸೊಕ್ಕನ ಮುರಿದಿಲ್ಲಲ್ಲ. ಜೀವನದಾಗ ಗಟ್ಟಿಯಾಗಿ ಬದುಕ್ ತೋರ್ಸಾತೇನೆ, ಸೊಕ್ ತೋರ್ಸಬೇಕಲ್ಲ. ನಿನ್ನ ಮುಂದೆ ಕಷ್ಟ ಐತೆ ಅಂತ ಹೇಳಿ ಬಂದಿಲ್ಲ. ದೊಡ್ಡ ನಮಸ್ಕಾರ. ನನಗೆ ಹೇಳ್ದ ಕೇಳ್ದ ಹೊರಗಿಂದ ಹೊರಗೆ ಅಡ್ಡಾಡಕತಿ. ಎಲ್ಲಿ ಅಡ್ಡಾಡಕತಿ? ಯಾಕೆ ಅಡ್ಡಾಡಕತಿ? ಮನ್ಯಾಗ ಇರಾಕ್ ಬರುದಿಲ್ಲ? ನೀವ್ ಹಿಂಗಿರೋದ ನಂಗ್ ನೋಡಕ್ ಆಗತ್ತಿಲ್ಲ, ಅದಕ್ಕ ಅಲ್ಲೇ ಇಲ್ಲೇ ಅಡ್ಡಾಡತ್ತೇನೆ. ಅಲ್ಲಿ ಇಲ್ಲಿ ಅಡ್ಡಾಡಕತಿ ಅಂದ್ರೆ ಏನ ನಿನ್ ಮಾತಿನ ಅರ್ಥ? ಏನ್ ಯಾವ್ದ್ರ ಕೆಲ್ಸ ಸಂಬಂಧ ಅಡ್ಡಾಡಕತಿವೋ ಏನ? ಯಾರ ಏನ ತಲೆ ತುಂಬಾಕತ್ತಾರ? ಎದಕ್ ಅಡ್ಡಾಡಕತಿ? ನಮ್ಮಪ್ಪ ರೊಕ್ಕ ಕೇಳಾಕ್ ಮನಸ್ಸಿಲ್ಲ. ನಮ್ ದೊಡ್ಡಪ್ಪನ ಕಡೆ ಹೋಗಿದ್ನಿ, ಅವರು ಹಂಗ ಮಾತಾಡಿದ್ರ. ನಮ್ಮ ಅತ್ತಿ ಕಡೆ ಹೋಗಿದ್ನ, ಅಕ್ಕಿನೇ ಹಂಗ ಮಾತಾಡಿದ್ಲ. ಯಾವ ಸಂಬಂಧಿಕರ ಆಸರಾಕ ಅಂತೇಳಿ ಯಾವ ನಂಬಿಕೆ ಮ್ಯಾಗ ಅವ್ರ ಕೇಳಾಕ್ ಹೋದೆ? ಯಾರು ಹೆಂಗದ್ರ ಅನ್ನೋದು ಗೊತ್ತೈತಿಲ್ಲ ನಿನಗ್? ಹೋಗಂತ ನಾ ಹೇಳಿದ್ನೇನ. ಈಗ ಅವ್ರೆಲ್ಲ ಏನ್ ತಿಳ್ಕೊಳಕಿಲ್ಲ? ಕಟ್ಕೊಂಡ್ ಹೆಂತಿನ ದುಡಿದ ಹಲಾರ್ಕ ರೊಕ್ಕ ಕೇಳಾಕ ಕಳ್ಸ ಅಂತ ಅವ್ರೆಲ್ಲ ತಿಳ್ಕೊಳ್ಳೋದಿಲ್ಲ. ಮಾತಿಗೂ ಗಾಡಿ ಮಾಡ್ತೇನಂತ ಐತ್ರಿ, ಗಾಡಿ ಕೊಡೋ ಮನಸ್ಸಿಲ್ಲ. ಗಾಡಿ ವ್ಯವಹಾರ ಗಾಡಿ ಇಲ್ಲ. ನೀ ಹೆಂಗೈತೆ ನಿನಗ್ ಗೊತ್ತಿಲ್ಲ. ನೀ ಮನ್ಯಾಗ ಕೂತು ಮಾತಾಡ್ತಿ. ಇಲ್ಲಿ ಕಷ್ಟ ಏನೈತಿ ನನಗ್ ಗೊತ್ತೈತಿ, ನಾ ಮಾತಾಡ್ಬೇಕಾಗತ್ತ. ಪದ್ಮಿನಿ ಏನಾರ ಆಗ್ಲಾಕ, ಆದ್ರ ನಿನ್ನ ಮಂಟನೊಳಗ ನಿನ್ನ ಸಂಬಂಧಿಕರೊಳಗ ಯಾವತ್ತು ರೊಕ್ಕ ಕೇಳಕ್ ಹೋಗ್ಬೇಡ. ನಮ್ಗೆ ಯಾರು ಒಬ್ರು ಸಪೋರ್ಟ್ ಮಾಡವಲ್ರಾಗ್ಯಾರ. ನಾವ್ ಇಬ್ರು ಮಂದಿ ಹೆಂಗ್ ಬದುಕೋದ? 3 ಹೊತ್ತು ಹೊಟ್ಟೆ ತುಂಬಾ ಊಟ ಸಿಕ್ಕರೆ ಸಾಕಲ್ಲ. ಏನ್ ಗಳಿಕೆ ಮಾಡಿ ಏನ್ ಮಾಡೋದೈತೆ? ಅಟ್ಟ ಬದುಕು ಕೆಪಾಸಿಟಿ ನನಗೈತಿ, ನೀನ್ ಬದುಕಿಸ್ತೀನಿ ಆಯ್ತಿಲ್ಲ. ನೀವ ಹಿಂಗ ಮರಿಗಿ ನನ್ಗ ಹಂಗ್ ನೋಡ್ಕೊಳ್ಳೋದ ಇಷ್ಟ ಇಲ್ರಿ. ಯಾವ್ದ್ರ ಸಿಟ್ನಾಗಿರ್ತೀನಿ, ಯಾವ್ದ್ರ ಟೆನ್ಷನ್ದಾಗಿರ್ತೀನಿ. ಹಂಗಂತೇಳಿ ನಾನು ಸಾಲ್ನಾಗ ಅದನ್ನ ತಿಳ್ಕೊಳಕ್ ಹೋಗ್ಬೇಡ. ಹುಚ್ಚಿ ಬರ್ ನಡಿ. ನಕ್ಕೊಂತ ಇರ್ರಿ, ನಂಗೂ ಅದ ಖುಷಿ ಆಗ್ತೈತಿ. ಗಂಡ ಅಳೋದು ಕರೆಯೋದು ಮಾಡ್ಯಾನ, ಅದಕ್ಕ ನಿಮ್ಮಂತಕ್ಕ ಸಾಲ ಮಾಡ್ಯಾಳ. ಗಂಡ ಸಾಲ ತೀರಿಸ್ತಾನೋ ಏನಿಕ್ಕಿನ ಭಿಕ್ಷೆ ಬೇಡಿ ನಮ್ ಸಾಲ ತೀರಿಸ್ತಾಳೋ? ಕೊಟ್ಟ ಮಾತಿನಂಗ ನಡ್ಕೊಳ್ಳಿಲ್ಲ ಅಂದ್ರ ಅಷ್ಟ ಕೇಳ್ರಿ. ನಮ್ಮ ಅಪ್ಪನ ಮುಂದ ಯಾಕೆ ಚುಚ್ಚಿ ಮಾತಾಡತ್ತೀರಿ? ಯಾರಿಗಪ್ಪ ಅಂತ ಮಾತಾಡಕತ್ತಿ? ನನಗ ನೀ ಮಾಡಿದ ಒಂದೊಂದು ದಗದ ನೋಡಿದ್ರ ನೀ ನನ್ನ ಹೊಟ್ಟಾಗರ ಯಾಕೆ ಹುಟ್ಟಿದಿ ಅನ್ಸಾಕತ್ತೈತಿ. ನಾ ಎಂದ ಮದುವೆ ಆಗೇನಿ ಅಂದ ನಿನ್ ಮಗಳ ಸತ್ತ ಅಂತ ತಿಳ್ಕೊಪ್ಪ. ಧೈರ್ಯ ರೀ, ಆಕಿ ಏನ್ ಧೈರ್ಯ ಆಕಿನ ಗಂಡನ ಮೇಲೆ ಅಷ್ಟಂದ್ರ. ಪದ್ಮಿನಿ, ನಿನ್ನ ಗಂಡ ಯಾವ ಧೈರ್ಯದ ಮೇಲೆ ಸಾಲ ಮಾಡ್ಯಾನೋ ನನಗೆ ಗೊತ್ತಿಲ್ಲ. ಆದಷ್ಟು ಜಲ್ದಿ ಅದನ್ನ ತೀರಿಸ್ಬೇಕು. ಮತ್ತ ಅದಕ್ಕೆ ದಾರಿ ಸಿಕ್ಕಿಲ್ಲ ಅಂತ ಆ ಸಾಲ ತೀರ್ಸಕ ನೀ ಏನಾರ ಕೆಲಸ ಬಗೆಸಿ ಅಂತ ಹೋದಿ, ನಿಮ್ಮ ಅಪ್ಪ ಸುಮ್ಮನೆ ಇರೋದಿಲ್ಲ. ಮತ್ತೆ ನಾನು ಅದ ಕೇಳಿನ್ರಿ ಆಕಿಗೆ, ನಮ್ಮ ಮನಿ ಕಸ ಮುಸ್ರಿ ಮಾಡ್ಯಾದ್ರು ನಮ್ ಸಾಲ ತೀರಿಸ್ನಿ ಅಂತ ಹೇಳಲ್ಲ. ನೋಡ್ರಿ, ಬೇಕಾದ್ರ ಈಕೆ ಗಂಡನ್ನ ಒದ್ದು ದುಡಿಸ್ಕೊಂಡ ನಿಮ್ ಸಾಲ ತೀರಿಸುವರಿ. ಹಂಗಂತ ಆ ಸಾಲ ತೀರ್ಸಕ್ಕ ನನ್ನ ಮಗಳನ್ನ ಕೆಲಸಕ್ಕ ಕರಿಬೇಡ್ರೆ. ನಾನು ಈಕಿನ ಕೇಳಿ ಸಾಲ ಕೊಟ್ಟಿನಿ, ನಾನು ಈಕಿನ ಕೇಳಕ್ಕಿ. ನೋಡು, ಅವ್ರ ಹಂಗಂತಾರ, ಇದಕ್ಕೇನ್ ಹೇಳ್ತೀವ? ನಾ ಸಾಲ ಮಾಡೀನಿ, ನನಗಿಲ್ಲದ ವಿಚಾರ ನಿನಗೆ ಯಾಕಪ್ಪ? ಯಾವನೋ ಒಬ್ಬನ ಮದ್ವೆ ಆಗಿ ಅಂತ ಹೊಟ್ಟೆ ಹುಟ್ಟಿದ ಮಗಳನ್ನ ಬಿಟ್ಕೊಡಕತ್ತಿ, ಅವ್ರಂತ ಸಾಲ ಮಾಡಿ ಅಂತ ಅವ್ರ ಮನೆಗೆ ಮುಸುಗಿ ತಿಕ್ಕಾಕ್ ಹೊಕ್ಕಿದಿ. ಮಗಳ ಅನ್ನೋ ಕಾಜಿ ಈಗ ಬಂತ. ನಾ ಹೆಂಗಾರ ಮಾಡಿ ನಿಮ್ ಸಾಲ ತೀರಿಸ್ತೇನೆ. ಹಂಗಂದ್ರ ಮಿಕ್ಕಿದಕ್ಕ ನಮ್ಮ ಮನಿ ಕಸ ಮುಸ್ರಿ ಮಾಡ್ಯಾದ್ರು ಸಾಲ ತೀರ್ಸಕೇನ? ನೀವ್ ಹೇಳದಂಗ ಹಂಗೇನಾರ ಈಕಿ ನನ್ನ ಮಗಳ ಮಾಡಿದ್ದ ಖರೆ ಆದ್ರ ಈಕಿ ಗಂಡನ್ನ ಜೈಲಿಗೆ ಹಾಕಿಸ್ತೀನಿ, ಜೈಲಿಗೆ. ಸಾಲ ನಮ್ ಕಷ್ಟ ನೋಡ್ಕೊಟ್ರು, ಇಲ್ಲಂದ್ರ ನಮ್ ನಡುವ ಜಗಳ ಹಚ್ಚ ಕೊಟ್ಟಿರೋ. ಯಾಕವ? ಹೆಂಗೋ ಏನೋ ನಿಮ್ಮ ಕಷ್ಟ ನೋಡ್ಲಾರಕ ಸಾಲ ಕೊಟ್ಟಿನಿ. ನಿಮ್ಮ ಅಪ್ಪನ ಮಾತಿಗೆ ನನಗ ಹಿಂಗೆದ್ರ ಮಾತಾಡ್ತಿ? ನಿಮ್ ಕಷ್ಟ ನೋಡ್ಲಕ್ಕ ಆಗ್ಲಾರ್ದಕ್ಕ ಗೌಡ್ತಿ ಕಡೆ ಸಾಲ ಇಸ್ದು ಕೊಟ್ಟೆ. ನಮ್ಮ ಅಪ್ಪ ಅನ್ಕೊಂಡಂಗ ಮತ್ತೆ ಗೌಡ್ತಿ ಅನ್ಕೊಂಡಂಗ ಹಂಗಾಗ್ಬಾರ್ದ್ರಿ. ಇದೇನ್ ಆಗಿದ್ದಿಲ್ಲ. ನಿಮ್ಮಪ್ಪ ಬಂದು ಕಾರ್ಬಾರ್ ಮಾಡಿ ಕಿವ್ಯಾನು ಎಲ್ಲದ್ ಕೇಳ್ದ. ಸಿದ್ದು ಅಂತ ಸಾಲ ಮಾಡಿ ನಿನ್ನ ಕಿವ್ಯಾನು ಬಿಚ್ಕೊಟ್ರ ಯಾವ ಸೊಕ್ಲೆ ನೀ ಕಿವ್ಯಾನು ಹಳದ ಹೋಗೋದು ಗೊತ್ತಾಗ್ಲಿಲ್ಲ. ಈಗ ನೋಡ್ರಿ, ಸುಮ್ಮನಲ್ಲ
ನಮ್ಮಪ್ಪ ಏನೋ ಅಂದಾನ, ನಾ ಏನ್ರ ಅಂದೇನ? ನೀವ ವಿಚಾರ ಮಾಡ್ಬೇಕಾಗಿತ್ ನೀವು. ಮೊದಲೇ ಮಾತು, ನಾನು ಮಂದಿ ಮಕ್ಕಳ ಕೈಲಿ ಸಾಲ ಮಾಡಿದ ದೊಡ್ಡ ತಪ್ಪ. ನಿಮ್ಮ ಅಪ್ಪನ ತುಡುಗಲಿ ಸಿದ್ದುಗೆ ಸಾಲ ಕೇಳಿದ ಇನ್ನೂ ದೊಡ್ಡ ತಪ್ಪ. ಹೆಂಗೋ ನಾವು ಮಾಡಿ ಗೌಡ್ತಿ ತೆಗಿಸಿದ್ದು ಸಿದ್ದು ಕೊಟ್ಟಿವಿ, ಸಿದ್ದು ನಿಮ್ಮ ಅಪ್ಪ ಕೊಟ್ಟ. ಏನಾರ ಮಾಡ್ಯಾಗ ಸಾಲ ತೀರಿಸಿದಾಗ ನೆಮ್ಮದಿ ಇರ್ತದ. ಹೊರಗಿನ ಸಾಲ ಯಾರ್ದ್ರ ಕೈಕಾಲು ಬೀಳ್ಬೋದು, ಆದ್ರೆ ಇದು ಭಾಳ ವಜ್ಜಿ ಮರ. ನೀವೇನು ತಿಳ್ಕೊಲಿಲ್ಲ ಅಂದ್ರ ನಾ ಒಂದ್ ಮಾತು ಹೇಳಿ. ಏನು? ಮುಂದಿನ ವಾರಿಂದ ನಾನು ಕೆಲ್ಸಕ್ಕೆ ಹೋಗ್ತೇನೆ. ಯಾಕ? ನಿಮ್ಮ ಅಪ್ಪನ ಮುಂದೆ ನಾನು ಮರ್ಯಾದೈತಿ ಯಾಕ? ಕೊಟ್ಟ ಮಾತು ಉಳಿಬೇಕಂದ್ರ, ಸಾಲ ತೀರ್ಬೇಕಂದ್ರ ನಾನು ಕೆಲ್ಸಕ್ಕೆ ಹೋಗಬೇಕ. ಬೇಡ, ಆ ಮಾತು ಒಟ್ಟ ನೀವು ಮಾತಾಡ್ಬೇಡ. ಅದೆಷ್ಟ ಕಷ್ಟ ಬರ್ಲಿ, ಆ ಕಷ್ಟ ನನಗಿರ್ಲಿ. ನೀ ಹೆಂಗ್ ಬೆಳೆದಿಲ್ಲ ಹಂಗ ಬದುಕ. ಇನ್ನೇಮಿಂತ ಮಾತು ಮಾತಾಡಕ್ ಹೋಗ್ಬೇಡ. ಧೈರ್ಯ ಮಾಡಿ ಸಾಲ ಮಾಡೇವಿ, ತೀರ್ಬೇಕಂದ್ರ ಎಲ್ಲಾನು ಎದುರಿಸಬೇಕಾಗ್ತಿದ್ರ. ಎದುರಿಸ್ಬೇಕಂದ್ರ ಮನ್ಯಾಗ ಆ ಕೂಸಿನ ಬಿಟ್ಟು, ಇಲ್ಲಿ ನಾನು ಬಿಟ್ಟು ನೀ ಕೆಲ್ಸಕ್ಕೆ ಹೋಗುದ? ಬೇಡ, ತೀರ್ತದ ಸಾಲ ತೀರಿತ್ತು. ನನ್ನ ಮಾತು ಯಾಕೆ ಕೇಳಲ್ಲ ಅಂತ ನೀವು? ದುಡ್ಡು ತಿಂದ್ರ ಏನ್ರ ಮನ ಮರದಿ ಹೋಗ್ತೈತಿ? ಎಂತವ್ರ ಮಗಳಾಗಿ ಬೆಳೆದಕಿ, ಎಂತವ್ರ ಮನಿ ಸೊಸೆಯಾಗಿ ಎಂತ ಕೆಲಸ ಮಾಡಕತ್ತಿ ಅಂತ ಗೊತ್ತಾದ್ರ ಮಾನ ಮರ್ಯಾದೆ ನಂದು ಹೋಗ್ಲಿ, ನಿಂದು ಹೋಗ್ಬಾರ್ದು, ನಿನ್ ತವ್ರ ಮನಿಗೆ ಹೋಗ್ಬಾರ್ದು. ಮತ್ತ ಅದ ಚುಚ್ಚಿ ಮಾತಾಡ್ತಾರ ಅವ್ರು. ಮಾತಾಡ್ದವ್ರು ಯಾರು ಬಂದ ಸಾಲ ತೀರ್ಸೋದಿಲ್ರಿ. ಇದು ನಮ್ ಜೀವನ ಐತಿ. ಜೀವನದಾಗ ಕಷ್ಟ ಬಂದೈತಿ. ಆ ಕಷ್ಟಕ್ಕ ನಾವು ಸ್ವಲ್ಪ ಟೈಮ್ ಕೊಟ್ಟು ನೋಡೋಣ. ಟೈಮ್ ಚಲೋ ಇತ್ತಂದ್ರ ನಮ್ಮ ಕಡೆ ಹೊಲ್ದಿತ್ತು. ಆದ್ರ ನೀ ಕೆಲ್ಸಕ್ಕೆ ಹೋಗಿ ಒಟ್ಟ ಮತ್ತೆ ಬೇಡ. ಅದೇನಾರ ಆಗಿತ್ತ, ಏನ್ರ ಕಷ್ಟ ಇದ್ರ ಏನ್ರ ಇದ್ರ ನನ್ ಮುಂದೆ ಹೇಳ್ಕೊತಿರಲ್ಲ, ಮಾತ್ ಕೊಡ್ರಿ.